ಶಮಿ ಕಥೆಗಳು. ಶಮಿ, ಮರ ಮತ್ತು ಕಿಟಕಿ. ಅದು ದಸರಾ ರಜೆ. ಶಮಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು. ಸ್ನೇಹಿತರೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು. ಅಪಾರ್ಟ್ಮೆಂಟಲ್ಲಿದ್ದ ಇಬ್ರು ಸ್ನೇಹಿತರು ಅಪ್ಪ ಅಮ್ಮನ ಜೊತೆ ಶಾಪಿಂಗ್ ಹೋಗಿದ್ರು. ಮನೆಗೆ ಬರ್ತೀನಿ ಅಂತ ಹೇಳಿದ ಫ್ರೆಂಡ್ ಒಬ್ಳು ಅಚಾನಕ್ಕಾಗಿ ನನ್ನ ಮನೆ ನಾಯಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಹಾಗಾಗಿ ಇವತ್ತು ಬರಕ್ಕಾಗಲ್ಲ ಅಂತ ಅವಳಮ್ಮನ ಮೊಬೈಲಿಂದ ವಾಟ್ಸ್ಆ್ಯಪ್ ಮಾಡಿದ್ಲು. ಹುಷಾರಿಲ್ದಿರೋ ನಾಯಿ ಫೋಟೋನೂ ಕಳಿಸಿದ್ಲು. ಇದರಿಂದಾಗಿ ಶಮಿಗೆ ತುಂಬ ನಿರಾಸೆ ಆಯಿತು. ಟಿವಿಲಿ ಅವಳಿಗೆ ಇಷ್ಟ ಆಗೋ ಥರದ್ದು ಏನೂ ಇರಲಿಲ್ಲ. ಮತ್ತೆ ಓರಿಯೋ ಬಿಸ್ಕೆಟನ್ನೇ ತಿಂತ ಕೂರೋಕ್ಕೆ ಮನಸ್ಸಾಗಲಿಲ್ಲ. ಇನ್ನೇನು ಮಾಡೋದು ಅಂತಲೇ ಗೊತ್ತಾಗದೆ ಅವಳಿಗೆ ಬೋರ್ ಆಗೋದಕ್ಕೆ ಶುರುವಾಯಿತು. ಈ ಥರ ಬೋರ್ ಆದಾಗೆಲ್ಲ ಅವಳೇನು ಮಾಡ್ತಾ ಇದ್ಲು ಅಂದರೆ, ಅವಳ ಬೆಡ್ರೂಮಿನ ಕಿಟಕಿ ಹತ್ರ ಬಂದು ಕೂತ್ಕೋತಾ ಇದ್ಲು. ಆ ಕಿಟಕಿ ಅಂದರೆ ಅವಳಿಗೆ ತುಂಬ ಇಷ್ಟ. ಯಾಕಂದರೆ ಆ ಕಿಟಕಿಯಿಂದ ಆಚೆ ಒಂದು ಮರ ಕಾಣುತ್ತೆ. ಅದರಲ್ಲಿರೋ ಹಸಿರು ಎಲೆಗಳು ಒಮ್ಮೊಮ್ಮೆ ಅವಳಿಗೆ ಹೈಫೈ ಮಾಡೋ ಥರ, ಹಳದಿ ಎಲೆಗಳು ಉಯ್ ಅಂತ ಕೂಗ್ತಾ ಉರುಳ್ತಾ ಡೈವ್ ಹೊಡೆಯೋ ಥರ ಅವಳಿಗೆ ಕಾಣುತ್ತೆ. ಇನ್ನೂ ಸ್ವಲ್ಪ ಹೊತ್ತು ನೋಡ್ತಾ ಕೂತ್ರೆ ಎಲ್ಲಿಂದಲೋ ಒಂದು ಹಸು ಬರುತ್ತೆ. ಮರದಿಂದ ಕೆಳಗೆ ಚಾಚಿರೋ ಎಲೆಗಳನ್ನ ಆ ಹಸು ತಿನ್ನಕ್ಕೆ ಶುರು ಮಾಡುತ್ತೆ. ಅಷ್ಟು ಹೊತ್ತು ಕಾಣದೇ ಇರೋ ಹಳದಿ ಬಣ್ಣದ ಚಿಟ್ಟೆ ಒಂದು ಆವಾಗ ತಟಪಟ ಚಿಟಪಟ ಅಂತ ಹಾರ್ಕೊಂಡು ಬರುತ್ತೆ. ಒಂದು ಕಾಗೇನೂ ಹಾರ್ಕೊಂಡ್ಬರುತ್ತೆ. ಅದು ಹಸುವಿನ ಬೆನ್ನ ಮೇಲೆ ಕೂರತ್ತೆ. ಹಸು ಅದ್ರ ಬಾಲನ ಬೀಸ್ತಾ ಆ ಕಾಗೆನ ಓಡಿಸುತ್ತೆ. ಆವಾಗ ಶಮಿಗೆ ನಗು ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಹೊತ್ತು ಹೀಗೆ ನೋಡ್ತಾ ಕೂತ್ರೆ ಎಲ್ಲೋ ಮರದ ಮರೆಯಿಂದ ಕುಹೂ ಅನ್ನೋ ದನಿ ಕೇಳತ್ತೆ. ಅದು ಕೋಗಿಲೆ ಅಂತ ಏನೋ ಅಮ್ಮ ಅವಳಿಗೆ ಹೇಳಿದ್ಲು. ಆದರೆ ಅದನ್ನ ಶಮಿ ಯಾವತ್ತೂ ಕಣ್ಣಿಂದ ಕಾಣಲೇ ಇಲ್ಲ. ಕುಹೂ ಅಂತ ಹೇಳೋದು ಮಾತ್ರ ಅಪ್ಪಟ ಸತ್ಯ. ಯಾಕಂದ್ರೆ ಅದಕ್ಕೆ ಸಾಕ್ಷಿನೂ ಇದೆ. ಈ ಕುಹೂ ದನಿ ಕೇಳಿದ ತಕ್ಷಣ ಶಮಿ ಕೂಡ ಕುಹೂ ಅಂತಾಳೆ. ಆಗ ಕೋಗಿಲೆ ಮತ್ತೆ ಕುಹೂ ಅನ್ನತ್ತೆ. ಶಮಿ ಇನ್ನೂ ಜೋರಾಗಿ ಕುಹೂ ಅಂದ್ರೆ ಅದು ಮತ್ತಷ್ಟು ಜೋರಾಗಿ ಕುಹೂ ಕುಹೂ ಅಂತ ಖುಷಿಯಿಂದ ಹಾಡತ್ತೆ. ಬೋರ್ ಆಗ್ತಾ ಇದ್ದ ಆ ದಿನ ಕೂಡ ಅಷ್ಟೇ. ಅಮ್ಮ ಕರೆಯೋ ತನಕನೂ ಶಮಿ ಕಿಟಕಿಯಿಂದ ಹೊರಗೆ ನೋಡ್ತಾನೆ ಇದ್ಲು. ಮಾರನೇ ದಿನ ಶಮಿ ಮತ್ತೆ ಅವಳ ಅಪ್ಪ ಅಮ್ಮ ಪ್ರವಾಸ ಹೋಗೋ ವಿಷಯನ ಅಮ್ಮ ಜ್ಞಾಪಿಸ್ದಾಗ್ಲೇ ತಾನೇನೋ ದೊಡ್ಡ ಕೆಲಸ ಮರ್ತಿದ್ದೀನಿ ಅಂತ ಅವಳಿಗೆ ನೆನಪಾಯ್ತು. ಅವಳು ನಿಜವಾಗ್ಲೂ ದೊಡ್ಡ ವಿಷಯನೇ ಮರ್ತಿದ್ಲು. ಅವಳಿಗೆ ಬೇಕಾದ ವಸ್ತುಗಳು, ಆಟದ ಸಾಮಾನು, ಮಂಚದ ಮೇಲಿಟ್ಟಿರೋ ಬಟ್ಟೆಗಳು, ಅದರಲ್ಲಿ ಯಾವ್ಯಾವ್ದು ಬೇಕು ಎಲ್ಲ ಎತ್ತಿಡಬೇಕು ಅಂತ ಅಮ್ಮ ಬೆಳಗ್ಗೆನೆ ಹೇಳಿದ್ಲು. ಆದರೆ ಶಮಿ ಅದನ್ನು ಮರ್ತೇ ಬಿಟ್ಟಿದ್ಲು. ಇಷ್ಟು ಹೊತ್ತು ಇದೇ ಮಂಚದ ಮೇಲೆ ಕೂತಿದ್ರು ಈ ಬಟ್ಟೆಗಳು ನಿನ್ನ ಕಣ್ಣಿಗೆ ಬೀಳಿಲ್ವಾ, ತುಂಬಾ ಅದ್ಭುತ ನೀನು ಅಂತ ಅಮ್ಮ ಶಮಿ ತಲೆಗೊಂದು ಮೊಟಕಿ ಕನಸು ಕಾಣ್ತಾ ಕೂರ್ದೆ ಎಲ್ಲಾನು ಬೇಗ ಮುಗ್ಸು ಅಂತ ಎಚ್ಚರಿಸಿದ್ಲು. ಆಟದ ಸಾಮಾನು, ಕತೆ ಪುಸ್ತಕ, ಇನ್ನು ಏನೇನು ಬೇಕೋ ಎಲ್ಲ ಈಗಲೇ ಬ್ಯಾಗಲ್ಲಿ ಇಟ್ಕೊ. ಆಮೇಲೆ ಅಲ್ಲಿ ಹೋದ್ಮೇಲೆ ಮೊಬೈಲಲ್ಲಿ ಆಟ ಆಡ್ಕೊಂಡು ಕೂರೋ ಹಂಗಿಲ್ಲ, ಹಾಗಿದ್ರೆ ಮಾತ್ರ ಹೋಗೋದು ಅಂತ ಎಚ್ಚರಿಸ್ಬಿಟ್ಟು ಅಮ್ಮ ಹೋದ್ಲು. ಇನ್ನೇನು ಪ್ರವಾಸ ಹೋಗೋ ವಿಷಯ ತಲೆಗೆ ಹೋಗ್ತಾಯಿತ್ತು. ಬಟ್ಟೆಗಳನ್ನೆಲ್ಲ ಒಂದೊಂದಾಗಿ ಮಡಿಸಿ ಮತ್ತೆ ಬಿಡಿಸಿ ಒಂದ್ಸಲ ಮೈ ಮೇಲಿಟ್ಟು ಕನ್ನಡಿ ನೋಡ್ಕೊತಾ ಪ್ರವಾಸ ಹೋಗೋದ್ರ ಬಗ್ಗೆನೇ ಕನಸು ಕಾಣಕ್ ಶುರು ಮಾಡಿದ್ಲು. ಇದಕ್ಕಿದ ಹಾಗೆ ಅವಳ ತಲೆಗೊಂದು ಯೋಚನೆ ಬಂತು. ಈ ಪ್ರವಾಸ ಎಷ್ಟು ದಿನ ಇರುತ್ತೆ ಅನ್ನೋ ಪ್ರಶ್ನೆ ಕಾಡಕ್ ಶುರುವಾಯ್ತು. ಅಮ್ಮನ್ನ ಕೂಗಿದ್ಲು. ಅಮ್ಮ, ನಾವ್ ಎಷ್ಟು ದಿನ ಪ್ರವಾಸ ಹೋಗ್ತೀವಿ ಅಂತ ಕೇಳಿದ್ಲು. ಅಮ್ಮ ಅಂದ್ಲು, 1 ವಾರ. 1 ವಾರ ಆಗೋದಕ್ಕೆ ಎಷ್ಟು ದಿನ ಬೇಕಪ್ಪ ಅಂತ ಶಮಿ ಯೋಚನೆ ಮಾಡಕ್ ಶುರು ಮಾಡಿದ್ಲು. ನಾವು ಕಾರಲ್ಲಿ ಹೋಗ್ತೀವಾ, ಇಲ್ಲ ಫ್ಲೈಟಲ್ಲಿ ಹೋಗ್ತೀವಾ, ಅಜ್ಜ ಅಜ್ಜಿ ಬರ್ತಾರಾ, ಇಲ್ಲ ನಾವು ಮಾತ್ರ ಹೋಗ್ತೀವಾ, ಅಮ್ಮ ಮೊಬೈಲ್ ನನಗೂ ಅವಾಗ ಕೊಡಬೇಕು, ಗೇಮ್ಸ್ ಎಲ್ಲ ಏನೂ ಆಡಲ್ಲ, ಆದರೆ ಫೋಟೋ ತೆಗಿತೀನಿ, ಅದು ಓಕೆ ಅಲ್ವಾ ಅಂತ ಅಮ್ಮನ ಹಿಂದೆನೇ ಬಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ಲು. ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಈಗ ನಿಂಗೇನು ಬೇಕೋ ಎಲ್ಲ ಎತ್ತಿಡು, ಬಟ್ಟೆನೆಲ್ಲ ಹಾಗೆ ರಾಶಿ ಹಾಕಿದ್ರೆ ಅದನ್ನ ಯಾರು ಸರಿ ಮಾಡ್ತಾರೆ ಅಂತ ಅಮ್ಮ ಮತ್ತೆ ಗದ್ರಿದ್ಲು. ಪ್ರವಾಸ ಹೋಗೋ ಖುಷಿಲಿದ್ದ ಶಮಿಗೆ ಅಮ್ಮ ಗದ್ರಿದ್ದು ನಾಟ್ಲೇ ಇಲ್ಲ. ಯಾವಾಗ ನಾಳೆ ಆಗುತ್ತೋ ಅಂತ ಕಾಯಕ್ ಶುರು ಮಾಡಿದ್ಲು. ಹಾಗೆ ಕನಸು ಕಾಣ್ತಾ ಕಾಯ್ತಾ ದಿನ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ. ಶಮಿ ಪ್ರವಾಸ ಹೋದ್ಲು. 1 ವಾರದ ಪ್ರವಾಸ ಮುಗಿಸಿ ಶಮಿ ಮತ್ತೆ ಅಪ್ಪ ಅಮ್ಮನ ಜೊತೆ ಮನೆಗೆ ವಾಪಸ್ ಬಂದ್ಲು. ಮನೆ ತಲುಪಿದ ತಕ್ಷಣ ಅಪ್ಪಂಗೂ ಅಮ್ಮಂಗೂ ಮಾಡಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿದ್ವು. ನಾಳೆಯಿಂದ ಮತ್ತೆ ಶಾಲೆ ಶುರುವಾಗುತ್ತೆ ಅಂತ
ಗಡಿ ಬಿಡಿನಲ್ಲಿ ಶಮಿಯ ಬಟ್ಟೆಗಳನ್ನೆಲ್ಲ ಅಮ್ಮ ವಾಷಿಂಗ್ ಮೆಷಿನಿಗೆ ಹಾಕಿದ್ಲು. ಕಾರ್ ಕ್ಲೀನ್ ಮಾಡೋದಿಕ್ ಕೊಟ್ಟು ಸಲೂನಿಗೆ ಹೋಗಿ ಬರ್ತೀನಿ ಅಂತ ಅಪ್ಪನೂ ಹೊರಟ್ರು. ಅಲ್ಲ, ಈ ಅಪ್ಪನ್ನು ಕಾರನ್ನು ಯಾಕೆ ಒಂದೇ ಜಾಗದಲ್ಲಿ ಕ್ಲೀನ್ ಮಾಡಲ್ಲ ಅನ್ನೋ ಪ್ರಶ್ನೆ ಶಮಿ ತಲೆಗೆ ಬಂತು. ಅಪ್ಪನ್ನ ಕೇಳ್ಬೇಕು ಅನ್ನೋ ಅಷ್ಟರಲ್ಲಿ ಅಪ್ಪ ಹೊರಟು ಬಿಟ್ಟಿದ್ರು. ಅಮ್ಮನ್ನ ಕೇಳೋಣ ಅನ್ಕೊಂಡ್ಲು. ಆದ್ರೆ ಅಮ್ಮ ಪಕ್ಕದ ಮನೆ ಆಂಟಿ ಜೊತೆ ಬಾಲ್ಕನಿಯಿಂದಲೇ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ಲು. ಈಗ ಶಮಿಗೆ ಮತ್ತೆ ಬೋರ್ ಆಗಕ್ ಶುರುವಾಯ್ತು. ಸೀದಾ ಬೆಡ್ರೂಮಿಗೆ ಹೋಗಿ ಅವಳ ಫೇವ್ರೆಟ್ ಕಿಟಕಿ ಹತ್ರ ಕೂತ್ಕೊಂಡ್ಲು. ಅಲ್ಲಿಂದ ಹೊರಗೆ ನೋಡಿದ್ದೆ ಅವಳಿಗೆ ಆಶ್ಚರ್ಯ ಆಯ್ತು. ಅಲ್ಲಿ ಯಾವಾಗ್ಲೂ ಕಾಣ್ತಾ ಇದ್ದ ಮರನೇ ಇರ್ಲಿಲ್ಲ. ಅಮ್ಮ ಅಂತ ಜೋರಾಗಿ ಕೂಗಿದ್ಲು. ಅಮ್ಮ, ಇಲ್ಲಿದ್ದ ಮರನೇ ಇಲ್ಲ ಅಂತ ಶಾಕಲ್ಲಿ ಹೇಳಿದ್ಲು. ಯಾರೋ ಒಂದಷ್ಟು ಜನ ನೆಲನೆಲ್ಲ ಸಮತಟ್ಟು ಮಾಡ್ತಾ ಇದ್ದಾರೆ, ಕೆಲವರು ಗುಂಡಿ ತೋಡ್ತಾ ಇದ್ದಾರೆ. ಮರ ಅಲ್ಲೆಲ್ಲೋ ಬೋರ್ಲಾಗಿ ಮಲಗಿದೆ. ಶಮಿಗ್ ತುಂಬ ಬೇಜಾರಾಯ್ತು. ಆ ಬೋಳಾದ ದೃಶ್ಯ ನೋಡೋದು ಅವಳಿಗೆ ತುಂಬ ಸಂಕಟ ಅನ್ನಿಸ್ತು. ಅಮ್ಮನನ್ನ ಬಿಟ್ಟು ಫಸ್ಟ್ ಟೈಮ್ ಅವಳ ಅಜ್ಜಿ ಮನೆಗೆ ಹೋಗಿದ್ಲಲ್ಲ, ಯಾಕೋ ಆ ಕ್ಷಣ ಅವಳಿಗೆ ನೆನಪಾಯ್ತು. ನಾನು ಪ್ರವಾಸ ಹೋಗೋವಾಗ ಇನ್ನೊಂದು ವಾರದಲ್ಲಿ ಬರ್ತೀನಿ ಅಂತ ಈ ಮರಕ್ಕೆ ನಾನು ಹೇಳಬೇಕಿತ್ತಲ್ವಾ, ನಾನು ಹೇಳ್ದೆ ಹೋದೆ. ಈ ಮರನೂ ಇವಾಗ ನನಗೆ ಹೇಳ್ದೆ ಹೋಯ್ತು ಅಂತ ಅಂದ್ಕೊಂಡ್ಲು. ಕೋಗಿಲೆ ಏನಾದರೂ ಇಲ್ಲೇ ಸುತ್ತಮುತ್ತ ಇರ್ಬೋದಾ ಅಂತ ಯೋಚನೆ ಮಾಡಿದ್ಲು. ಕುಹು ಕುಹು ಅಂತ ಕೂಗಿದ್ಲು. ಪುನಃ ಕುಹು ಅನ್ನೋ ದನಿ ಕೇಳಿಸ್ಲೇ ಇಲ್ಲ. ಕೋಗಿಲೆಯ ಸದ್ದೇ ಇಲ್ಲ. ಚಿಟ್ಟೆ ಇದೆಯಾ ಅಂತ ನೋಡಿದ್ಲು. ಅದೂ ಕಾಣಿಸ್ಲಿಲ್ಲ. ಮರ ಬಿದ್ದಿದ್ರಿಂದ ಅಲ್ಲಿ ಸೊಪ್ಪು ಇಲ್ಲ. ಮರ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಹಸುನೂ ಬಂದಿಲ್ಲ. ಹಸುನೇ ಇಲ್ಲ ಅಂದಮೇಲೆ ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾಗೆ ಹೇಗೆ ಬರುತ್ತೆ? ಪ್ರವಾಸ ಮುಗಿಸಿ ಮನೆ ತಲುಪ್ತಿದ್ದ ಹಾಗೆ ಇಲ್ಲಿ ಯಾರ್ಯಾರೋ ಹೇಳಿದ್ರು, ನಮ್ಮ ಮನೆ ಪಕ್ಕ ಚಿಲ್ಡ್ರನ್ ಪ್ಲೇ ಏರಿಯಾ ಬರುತ್ತೆ ಅಂತ. ಹಾಗಿದ್ರೆ ಈ ಜಾಗದಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಬರುತ್ತಾ? ಆದ್ರೆ ಅವರೆಲ್ಲ ಖುಷಿಯಾಗಿದ್ರಲ್ಲ, ನನಗ್ಯಾಕೆ ಖುಷಿ ಆಗ್ತಾ ಇಲ್ಲ? ಇನ್ಮೇಲಿಂದ ನಾನು ಈ ಕಿಟಕಿಯಿಂದ ಆಚೆ ನೋಡಿದ್ರೆ ನಂಗೆ ಏನ್ ಕಾಣಿಸುತ್ತೆ? ಅದು ಹೇಗಿರುತ್ತೆ? ಕಣ್ ಬಿಟ್ಕೊಂಡು ಶಮಿ ಕಿಟಕಿ ಆಚೆ ನೋಡ್ತಾ ಯೋಚನೆ ಮಾಡ್ತಾ ಕೂತ್ಕೊಂಡ್ಲು.